ಅದೇ ರೀತಿ ಕಳೆದ 2013ರಿಂದ ಕೂಡ ನನ್ನ ಕೈಲಾದಂಥ ಅಳಿಲು ಸೇವೆ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾನು ಜನಸೇವೆಯಲ್ಲಿ ನಿರಂತರವಾಗಿ ತೊಡ್ಕೊಂಡಿದ್ದೀನಿ ಸರ್. ಖಂಡಿತ ಎಲ್ಲ ಗಮನಿಸ್ತಾ ಇದ್ದೀವಿ. ನಾನು ಕೂಡ ಒಬ್ಬ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಆಕಾಂಕ್ಷಿ ಆಗಿದ್ದೀನಿ. ಖಂಡಿತ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಾನು ಕೂಡ ಒಬ್ಬ ಆಕಾಂಕ್ಷಿ ಆಗಿರ್ತೀನಿ ಮುಂದೆ. ನಮ್ಮ ಹೈಕಮಾಂಡ್ ಶ್ರೀರಕ್ಷೆ, ನಮ್ಮ ಪಕ್ಷದ ಶ್ರೀರಕ್ಷೆ, ನಮ್ಮ ಯತ್ನಾಳ್ ಸಾಹೇಬ್ರವರ ಆಶೀರ್ವಾದ, ನಮ್ಮ ಈಶ್ವರಪ್ಪರವರ ಆಶೀರ್ವಾದ, ನಿಮ್ಮ ಮೀಡಿಯಾ ಮಿತ್ರರ ಸಹಕಾರ ನನ್ನ ಮೇಲೆ ಇದೆ ಅಂತ ಭಾವಿಸಿ ನಾನು ಕೂಡ ಒಬ್ಬ ಅಭ್ಯರ್ಥಿ ಆಗಿರ್ತೀನಿ ಸರ್. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲರೂ ಗಮನಿಸ್ತಾ ಇದ್ದೀರಾ, ನಮ್ಮ ಇಂದಿನ ಶಾಸಕರು ಯಾವ ರೀತಿ ಚಿಕ್ಕಬಳ್ಳಾಪುರ ಕಾರ್ಯವೈಖರಿ ಆಗಿತ್ತು ಅಂದರೆ, ಸಿ ವಿ ವೆಂಕಟರಾಯಪ್ಪ ಅವರಿಂದ ಹಿಡಿದು ಚಿಕ್ಕಬಳ್ಳಾಪುರ ಕೇಂದ್ರ ಸ್ಥಾನದಲ್ಲೇ ಇದ್ದರು. ಸಿ ವಿ ವೆಂಕಟರಾಯಪ್ಪ ಆಗಿರ್ಬೋದು, ರೇಣುಕಾ ರಾಜೇಂದ್ರನ್ ಅವರಾಗಿರ್ಬೋದು, ನಮ್ಮ MLA ಅನ್ಸೂಯಮ್ಮ ಅವರಾಗಿರ್ಬೋದು, ಪೇಪರ್ ಮುನಿಯಪ್ಪರವರಾಗಿರ್ಬೋದು, ಅದೇ ರೀತಿ ನಮ್ಮ ಶಿವಾನಂದಣ್ಣ ಅವರಾಗಿರ್ಬೋದು, ಅದೇ ರೀತಿ ನಮ್ಮ ರೈತ ಮಗ ಅಂತಲೇ ಹೆಗ್ಗಳಿಕೆಗೊಳ್ಪಟ್ಟಿರುವಂಥ ಮಾನ್ಯ ಶಾಸಕರು ಬಚ್ಚೇಗೌಡರು ಕೂಡ ಚಿಕ್ಕಬಳ್ಳಾಪುರ ಕೇಂದ್ರ ಸ್ಥಾನದಲ್ಲಿ ಇದ್ದುಕೊಂಡೇ ಜನಸೇವೆಗೆ ಅವಕಾಶ ಮಾಡಿಕೊಡ್ತಾಯಿದ್ರು. ಅದೇ ರೀತಿ ನಮ್ಮ SM ಮುನಿಯಪ್ಪರವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೇ ಅವರು ನೆಲೆಸಿ ಕೇಂದ್ರ ಸ್ಥಾನದಲ್ಲಿ ಜನರ ಕಷ್ಟ ಸುಖ, ಅವರು ಕಷ್ಟದಲ್ಲಾಗಿರ್ಬೋದು ಸುಖದಲ್ಲಾಗಿರ್ಬೋದು ಅವರು ಸ್ಪಂದಿಸುವಂಥ ಕೆಲಸ ಮಾಡಿದರು. ಅದೇ ರೀತಿ ಕಳೆದ 2013ರಿಂದ ಕೂಡ ನನ್ನ ಕೈಲಾದಂಥ ಅಳಿಲು ಸೇವೆ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾನು ಜನಸೇವೆಯಲ್ಲಿ ನಿರಂತರವಾಗಿ ತೊಡ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಭಗವಂತನ ಆಶೀರ್ವಾದ, ನಮ್ಮ ಶ್ರೀ ಕ್ಷೇತ್ರ ನಂದೀಶ್ವರನ ಆಶೀರ್ವಾದ, ನಿಮ್ಮ ಸಹಕಾರ, ಜನಾಶೀರ್ವಾದ, ಪಕ್ಷದ ಹೈಕಮಾಂಡ್ ಆಶೀರ್ವಾದ ನನ್ನ ಮೇಲಿದ್ದರೆ ಖಂಡಿತ ಎಲ್ಲ ಸಿದ್ಧತೆಗಳನ್ನು ಕೂಡ ನಾನು ಕೂಡ ಸ್ಪರ್ಧೆ ಮಾಡೋದಕ್ಕೆ ಏನು ಬೇಕೋ, ಆಕಾಂಕ್ಷಿ ಆಗಿರೋದಕ್ಕೆ ಏನು ಸಾಮರ್ಥ್ಯ ಬೇಕೋ ಅದನ್ನೆಲ್ಲ ಕೂಡ ಸಿದ್ಧಪಡಿಸಿದ್ದೀನಿ ಸರ್. ಸರ್, ನಾನು ಸುಮಾರು ಬಾರಿ ಈ ಹಿಂದೆ ಕಳೆದ ಚುನಾವಣೆಗಳಲ್ಲಿ ನಾವು ಡಾಕ್ಟರ್ ಕೆ ಸುಧಾಕರ್ ಅವ್ರ ಪರ ಕೆಲಸ ಮಾಡಿದ್ವಿ, ಅವ್ರ ಜೊತೆ ಗುರುತಿಸ್ಕೊಂಡಿದ್ವಿ. ಕಳೆದ 2 ವರ್ಷಗಳಿಂದ ನಮ್ಮ ಫೌಂಡೇಶನನ್ನು ನಾವು ಸ್ಥಾಪನೆ ಮಾಡಿಕೊಂಡು ಸ್ವತಂತ್ರವಾಗಿ ನಾವು ಸೇವೆಯನ್ನು ಮಾಡ್ಕೊಂಡು ಬಂದಿದ್ವಿ. ಪಕ್ಷ ನಿಷ್ಠೆಯಾಗೆ ಕೆಲಸ ಮಾಡ್ತೀವಿ. ಈಗ ಸುಮಾರು ಚುನಾವಣೆಗಳಲ್ಲಿ ನಮ್ಮದೇ ಆದಂಥ ಸಹಕಾರ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು, ಬೆಂಬಲಿಗರಿಗಾಗಿರ್ಬೋದು, ಪಕ್ಷದ ಚಟುವಟಿಕೆಗಳಾಗಿರ್ಬೋದು, ನನ್ನದೇ ಆದಂಥ ಕೆಲಸವನ್ನು ನಾನು ಪಕ್ಷದಲ್ಲಿ ಮಾಡಿಕೊಂಡೇ ಬಂದಿದ್ದೀನಿ. ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮುಂದಿನ ದಿನಗಳಲ್ಲೂ ಪಕ್ಷ ಬಲಪಡಿಸೋದಕ್ಕೆ ಏನು ಬೇಕು, ನಮ್ಮ ಯುವಕರನ್ನು ಮುನ್ನಡೆಸೋದಕ್ಕೆ ಏನು ಬೇಕು, ಆ ಎಲ್ಲ ಕೆಲಸಗಳಿಗೂ ನನ್ನ ಶಕ್ತಿ ಮೀರಿ ಸಹಾಯ ಮಾಡೋವಂಥದ್ದಾಗಿರ್ಬೋದು, ಸೇವೆ ಮಾಡೋವಂಥದ್ದಾಗಿರ್ಬೋದು, ಪಕ್ಷದಲ್ಲಿ ಕೆಲಸ ಒಬ್ಬ ಕಾರ್ಯಕರ್ತನಾಗಿ ಎಲ್ಲರೂ ಏನು ಕೆಲಸ ಮಾಡ್ತಾರೋ ಆ ಕೆಲಸ ಮಾಡೋವಂಥ ಕೆಲಸ ಖಂಡಿತವಾಗೂ ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಾಡ್ತೀನಿ ಸರ್. ಸರ್, BJPಯಲ್ಲಿ ಡಿಮ್ಯಾಂಡ್ ಬರ್ತದೋ ಇಲ್ಲೋ ಗೊತ್ತಿಲ್ಲ. ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಈಗ ತಮಗೆಲ್ರಿಗೂ ಗೊತ್ತೇ ಇದೆ, ಒಂದು ಪಕ್ಷ ಮುಂಚೂಣಿಯಲ್ಲಿದ್ದಾಗ ಪಕ್ಷವನ್ನು ಎಲ್ಲರೂ ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡಾಗ ನನಗೂ ಒಂದು ಅವಕಾಶ ಬೇಕು ಅಂತ ಕೇಳೋ ಪರಿಸ್ಥಿತಿ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣ ಆಗಿದೆ. ಅದರಲ್ಲಿ ನಾನು ಒಬ್ಬನು ಕೂಡ ಇದ್ದೀನಿ ಸರ್. ನೀವು ಯತ್ನಾಳ್ ಅವರ ವಿಷಯ ಹೇಳಿದ್ರೆ, ಈಶ್ವರಪ್ಪನವ್ರ ವಿಷಯ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷದಿಂದ ಇಬ್ಬರು ಇದ್ದಾರೆ, ನಿಮ್ದು ಯಾವ ಪಕ್ಷ? ಖಂಡಿತ ಸರ್, ಈಗ ನಮ್ಮ ಈಶ್ವರಪ್ಪ ಅವರು ಇರ್ಬೋದು, ನಮ್ಮ ಯತ್ನಾಳ್ ಅವರು ಇರ್ಬೋದು, ಇಬ್ಬರೂ ಕೂಡ ನಮ್ಮ ಮಾನ್ಯ ನರೇಂದ್ರ ಮೋದಿಗಳಾದಂಥ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ಅವರು ಕಾರ್ಯಾಚರಣೆಯನ್ನು ಮಾಡಿಕೊಂಡೇ ಬಂದಿದ್ದಾರೆ. ಇವಾಗಲೂ ಕೂಡ ಅವ್ರ ಪರನೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಆಶೀರ್ವಾದ, ಪಕ್ಷದ ಆಶೀರ್ವಾದ, ನಾನು ಆವಾಗಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೆ. ಹೈಕಮಾಂಡ್ ತೀರ್ಮಾನ, ಪಕ್ಷದ ಆಶೀರ್ವಾದ, ಜನಾಶೀರ್ವಾದ, ನಿಮ್ಮ ಸಹಕಾರ, ಇವೆಲ್ಲನೂ ನಮ್ಮ ಜೊತೆ ನಿಂತ್ಕೊಂಡ್ರೆ ಅದಕ್ಕೆ ಪೂರ್ತಿ ಸಮರ್ಥನಾಗಿ ನಾನು ನಿಂತ್ಕೊಳ್ಳೋಂಥ ಕೆಲಸ ಮಾಡ್ತೀನಿ. ಸಾಕೋಟೆಕ್ RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.